ಹೋಗಿ ಹಣ ವಿಡ್ರಾ ಮಾಡಬೇಕಾದ್ರೆ ನಮಗೆ 2 ಆಪ್ಷನ್ಸ್ ತೋರಿಸುತ್ತೆ, ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್. ಸೊ ಈ 2 ಅಕೌಂಟ್ಸ್ ಮಧ್ಯೆ ಇರತಕ್ಕಂತಹ ಡಿಫ್ರೆನ್ಸ್ ಏನು, ಸೇವಿಂಗ್ಸ್ ಅಕೌಂಟ್ ಪರ್ಪಸ್ ಏನು, ಕರೆಂಟ್ ಅಕೌಂಟ್ ಪರ್ಪಸ್ ಏನು, ಯಾವ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತಂದ್ರೂ ನಮ್ಮ ಟ್ರಾನ್ಸಾಕ್ಷನ್ಸ್ ನಾವು ಮಾಡ್ಬೋದು, ಅಂದ್ರೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಯಾವ ಅಕೌಂಟ್ ಅಲ್ಲಿ ಸಿಗುತ್ತೆ, ಈ ಪ್ರತಿಯೊಂದು ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನಲ್. ನಾನು ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ, ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಮೊದಲಿಗೆ ಸೇವಿಂಗ್ಸ್ ಅಕೌಂಟ್ ಬಗ್ಗೆ ಮಾತಾಡೋಣ. ಸೊ ಸೇವಿಂಗ್ಸ್ ಅಕೌಂಟ್ ಅಂದ್ರೇನು? ಉಳಿತಾಯ ಖಾತೆ. ನಮ್ಮೆಲ್ಲರ ಹತ್ರ ಏನು ಮೇಜರ್ ಆಗಿ ಅಕೌಂಟ್ ಇದೆ ಅದು ಸೇವಿಂಗ್ಸ್ ಅಕೌಂಟ್. ಅಂದ್ರೆ ನಮ್ಮ ಹತ್ರ ಇರುವಂತಹ ಹಣನ ನಾವಲ್ಲಿ ಹೋಗಿ ಹೂಡಿಕೆ ಮಾಡ್ತೀವಿ. ಸೊ ಅದಕ್ಕೆ ತಕ್ಕಂತೆ ಡಿಪೆಂಡಿಂಗ್ ಆನ್ ಬ್ಯಾಂಕ್ಸ್ ನಮಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ? ಸೊ ಉದಾಹರಣೆಗೆ ನಿಮ್ಮ ಬ್ಯಾಂಕ್ 4% ನಿಮಗೆ ಇಂಟ್ರೆಸ್ಟ್ ಪ್ರೊವೈಡ್ ಮಾಡ್ತಿದೆ ಅನ್ಕೊಳ್ಳಿ. ಇದು ಹೇಗೆ ಕೊಡ್ತಾರೆ ಅವರು ಆ ಇಂಟ್ರೆಸ್ಟ್ ನ? ನೀವು ಏನು ಒಂದು ಆವರೇಜ್ ಮೇಂಟೈನ್ ಮಾಡಿರ್ತೀರಿ ಬ್ಯಾಲೆನ್ಸ್ ನ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ವರ್ಷದಲ್ಲಿ ಒಂದು ಸಲ ನಿಮಗೆ ಅವರು 4% ಏನು ಇಂಟ್ರೆಸ್ಟ್ ಬರುತ್ತೆ ಅದನ್ನ ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತಾರೆ. ಈ ಒಂದು ಖಾತೆನ ಯಾರು ಬೇಕಾದ್ರೂ ಓಪನ್ ಮಾಡಿಸ್ಬೋದು. ಈ ಕ್ಯಾಟಗರಿಯವರೇ ಮಾಡ್ಬೋದು ಅಥವಾ ಇವರೇ ಮಾಡಬೇಕು ಅಂತ ಏನಿಲ್ಲ. ಕೇವಲ ನಿಮ್ಮ ವಯಸ್ಸು 18+ ಆಗಿದ್ದು ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ಆಯ್ತು, ನೀವು ಈ ಒಂದು ಅಕೌಂಟ್ ನ ಓಪನ್ ಮಾಡಿಸ್ಬೋದು. ನೀವು ಈ ಒಂದು ಅಕೌಂಟ್ ನ ನಿಮ್ಮ ಮಕ್ಕಳ ಹೆಸರಲ್ಲಿ ಕೂಡ ಓಪನ್ ಮಾಡಿಸ್ಬೋದು. ನೀವಲ್ಲಿ ಒಬ್ಬ ಕೋ ಅಪ್ಲಿಕೆಂಟ್ ಅಥವಾ ಗಾರ್ಡಿಯನ್ ಆಗಿರ್ಬೇಕಾಗತ್ತೆ ಅಷ್ಟೇ. ಸೊ ಈ ಸೇವಿಂಗ್ಸ್ ಅಕೌಂಟ್ ನಲ್ಲಿ ನಾನಾ ವಿಧಗಳಿದೆ. ಅದರಲ್ಲಿ ಇಂಪಾರ್ಟೆಂಟ್ 3 ಕ್ಯಾಟಗರಿ ಬಗ್ಗೆ ಮಾತಾಡೋಣ. ಒಂದು ಪ್ಯೂರ್ ಸೇವಿಂಗ್ಸ್ ಅಕೌಂಟ್, 2ನೇದು ಝೀರೋ ಬ್ಯಾಲೆನ್ಸ್ ಅಕೌಂಟ್, ಹಾಗೆ 3ನೇದು ಸ್ಯಾಲರಿಡ್ ಅಕೌಂಟ್. ಸೊ ನೀವು ಪ್ಯೂರ್ ಸೇವಿಂಗ್ಸ್ ಅಕೌಂಟ್ ನ ಏನಾದ್ರೂ ಓಪನ್ ಮಾಡಿಸಿದ್ರೆ ಡಿಪೆಂಡಿಂಗ್ ಆನ್ ದ ಬ್ಯಾಂಕ್ಸ್ ನೀವಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದ್ರೆ ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ 1000 ರೂಪಾಯಿ ಇದೆ, ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ 10,000 ಇದೆ, ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ 25,000 ಇದೆ. ಅದೇನಾದ್ರೂ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಥವಾ ಸ್ಯಾಲರಿಡ್ ಅಕೌಂಟ್ ಅನ್ನ ನೀವು ಓಪನ್ ಮಾಡಿಸ್ತೀರಿ ಅಂತಂದ್ರೆ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನ ನೀವು ಮೇಂಟೈನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಝೀರೋ ಬ್ಯಾಲೆನ್ಸ್ ಅಲ್ಲಿ ಆ 2 ಅಕೌಂಟ್ ರನ್ ಆಗುತ್ತೆ. ಉದಾಹರಣೆಗೆ ನೀವು ಒಂದು ಪ್ಯೂರ್ ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡ್ತಿದ್ರಿ ಅನ್ಕೊಳ್ಳಿ. ಎಕ್ಸಾಂಪಲ್ ಒಂದು SBI ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ನ ಓಪನ್ ಮಾಡ್ತಿದ್ದೀರಾ. ಸೊ ಅಲ್ಲಿ ನಾವು ಮಿನಿಮಮ್ ಬ್ಯಾಲೆನ್ಸ್ 1000 ರೂಪೀಸ್ ಕಟ್ಟಬೇಕು ಅಂತ ಇಟ್ಕೊಳ್ಳೋಣ. ನೀವು ಯಾವುದೋ ಒಂದು ವಿಲೇಜ್ ಅಲ್ಲಿ ಇದ್ದೀರಾ, ಸೊ ಅಲ್ಲಿ ನೀವು ಓಪನ್ ಮಾಡಿಸಿದ್ರಿ ಅಂತ. ಸೊ ಈ ಮಿನಿಮಮ್ ಬ್ಯಾಲೆನ್ಸ್ 1000 ರೂಪಾಯಿ ಏನಿದೆ ಇದನ್ನ ನೀವು ಯಾವಾಗ್ಲೂ ಮೇಂಟೈನ್ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಅದನ್ನ ನೀವು ಖಾತೆಯಿಂದ ತೆಗಿಯೋ ಹಾಗಿಲ್ಲ. ಅಕಸ್ಮಾತ್ ಅದನ್ನ ನೀವು ವಿಡ್ರಾ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಪೆನಾಲ್ಟಿ ನಿಮ್ಗೆ ಬೀಳುತ್ತೆ. ಸೊ ಅದೇ ರೀತಿ ನೀವೇನಾದ್ರೂ ಟೌನ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ. ಟೌನ್ ಅಲ್ಲಿ ಇದ್ದು ನೀವು ಅಲ್ಲಿ ಒಂದು ಖಾತೆನ ಓಪನ್ ಮಾಡಿಸಿದಿರಾ ಅಂತಂದ್ರೆ ಉದಾಹರಣೆಗೆ ಇಲ್ಲಿ ಲಿಮಿಟ್ ಸ್ವಲ್ಪ ಜಾಸ್ತಿ ಇರುತ್ತೆ, 2000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಮೇಂಟೈನ್ ಮಾಡೋದಕ್ಕೆ. ಸೊ ಆ 2000 ರೂಪೀಸ್ ಮಿನಿಮಮ್ ಬ್ಯಾಲೆನ್ಸ್ ನ ನೀವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅದನ್ನ ನೀವು ತೆಗೆದ್ರೆ ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಅದೇ ಅಕಸ್ಮಾತ್ ನೀವು ಸಿಟಿಲಿ ಈ ಒಂದು ಅಕೌಂಟ್ ನ ಓಪನ್ ಮಾಡಿಸಿದ್ರಿ ಅನ್ಕೊಳ್ಳಿ. ಸೊ ಮಿನಿಮಮ್ ಬ್ಯಾಲೆನ್ಸ್ ಅಲ್ಲಿ 3000 ಇರುತ್ತೆ. ಸೊ ಇದು ಗೌರ್ಮೆಂಟ್ ಬ್ಯಾಂಕ್ಸ್ ಆಯ್ತು, ಒಂದು ಉದಾಹರಣೆ ಕೊಟ್ಟೆ. ಅಕಸ್ಮಾತ್ ನೀವು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಏನಾದ್ರೂ ಸೇಮ್ ಒಂದು ಅಕೌಂಟ್ ನ ಓಪನ್ ಮಾಡಿಸಿದಿರಾ ಪ್ಯೂರ್ ಸೇವಿಂಗ್ಸ್ ಅಕೌಂಟ್ ಅಂತಂದ್ರೆ ಅಲ್ಲಿ ಮಿನಿಮಮ್ 10,000, 15,000, 25,000 ಈ ರೀತಿ ಇರುತ್ತೆ, ವಿಲೇಜ್, ಟೌನ್, ಸಿಟಿ ಅಂತ. ಸೊ ನೀವು ಅದನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅಕಸ್ಮಾತ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ನೀವು ಚಾರ್ಜಸ್ ಅಂದ್ರೆ ಪೆನಾಲ್ಟಿನ ಕಟ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ಏನಿದೆ ಇದನ್ನ ಎವ್ರಿ ಡೇ ನಾವು ಮೇಂಟೈನ್ ಮಾಡ್ಬೇಕಾ? ಯಾವ ರೀತಿ ಲೆಕ್ಕ ಹಾಕ್ತಾರೆ ಆಕ್ಚುಲಿ? ಸೊ ಮಂತ್ಲಿ ಆವರೇಜ್ ಬ್ಯಾಲೆನ್ಸ್ ಅಂದ್ರೆ MAB. ಸೊ ಉದಾಹರಣೆಗೆ ನೀವು ಫಸ್ಟ್ 10 ಡೇಸ್ ಅಂದ್ರೆ ತಿಂಗಳ ಮೊದಲ 10 ದಿನ ಅಂತ ತಗೊಳ್ಳೋಣ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ 10,000ನ ಮೇಂಟೈನ್ ಮಾಡಿದ್ರಿ. ನಮ್ಮ ಮಂತ್ಲಿ ಮಿನಿಮಮ್ ಬ್ಯಾಲೆನ್ಸ್ ಬಂದು ಅಲ್ಲಿ 20,000 ಮೇಂಟೈನ್ ಮಾಡಬೇಕು. ಬಟ್ ನಾವು ಕೇವಲ 10,000ನ ಫಸ್ಟ್ 10 ಡೇಸ್ ಮೇಂಟೈನ್ ಮಾಡಿದ್ವಿ. ಸೊ ಇನ್ನುಳಿದ 20 ದಿನ ಏನಿದೆ ಆ 20 ದಿನದಲ್ಲಿ ನಮ್ಮ ಅಕೌಂಟ್ ಅಲ್ಲಿ 40,000 ಇದೆ, ಅಂದ್ರೆ 40,000 ಇನ್ನು ಉಳಿದ 20 ದಿನ ತಿಂಗಳಲ್ಲಿ ಏನಿದೆ ಆ ತಿಂಗಳಲ್ಲಿ ನಾವು ನಮ್ಮ ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡಿದೀವಿ. ಸೊ ಈ ರೀತಿಲಿ 10,000 ಎಷ್ಟು ದಿನ? 10 ದಿನ ಮೇಂಟೈನ್ ಮಾಡಿದೀವಿ. ಸೊ 10,000 ಇಂಟು 10 ಬಂದು 1 ಲಕ್ಷ ಪ್ಲಸ್ 40,000 ಎಷ್ಟು ದಿನ ಮೇಂಟೈನ್ ಮಾಡಿದೀವಿ? 20 ಡೇಸ್. ಸೊ ಟೋಟಲ್ ಇದು ಎಷ್ಟಾಯ್ತು? 9 ಲಕ್ಷ ಡಿವೈಡೆಡ್ ಬೈ ಎಷ್ಟು ದಿನ ಇದೆ ತಿಂಗಳಲ್ಲಿ? 30 ದಿನ. ಸೊ 30 ಡೇಸ್. ಸೊ 9 lakh ಡಿವೈಡೆಡ್ ಬೈ 30 ಇಸ್ ಈಕ್ವಲ್ ಟು 30,000. ಸೊ ನೀವು ಆ ತಿಂಗಳಲ್ಲಿ 30,000 ಆವರೇಜ್ ಬ್ಯಾಲೆನ್ಸ್ ಅಲ್ಲಿ ಮೇಂಟೈನ್ ಮಾಡಿದಿರಾ ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ. ಸೊ ನೀವು ಮಂತ್ಲಿ ಎಷ್ಟು ಮೇಂಟೈನ್ ಮಾಡಬೇಕಿತ್ತು? 20,000. ಆದ್ರೆ ಇಲ್ಲಿ ನೀವು ಆವರೇಜ್ ಮೇಂಟೈನ್ ಮಾಡಿರೋದೆಷ್ಟು? 30,000. ಸೊ ಈ ರೀತಿಲಿ ನೀವು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಸೊ ಹಾಗೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಥವಾ ಸ್ಯಾಲರಿಡ್ ಅಕೌಂಟ್ ಇತ್ತು ಅಂತಂದ್ರೆ ನೀವು ಯಾವುದೇ ರೀತಿಯಾದಂತಹ ಮಿನಿಮಮ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಕೌಂಟ್ ಅಲ್ಲಿ 1 ರೂಪಾಯಿ ಇಲ್ಲ ಅಂತಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಪೆನಾಲ್ಟೀಸ್ ಅಥವಾ ಚಾರ್ಜಸ್ ಅಲ್ಲಿ ಬೀಳೋದಿಲ್ಲ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಲಿಮಿಟ್. ಸೇವಿಂಗ್ಸ್ ಅಕೌಂಟ್ಗೆ ಲಿಮಿಟ್ ಇದೆಯಾ? ಎಸ್.
ಉದಾಹರಣೆಗೆ ನಾನೊಂದು ವ್ಯಾಪಾರ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಪ್ರತಿದಿನ ಒಂದು 20 ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ 20 ಟ್ರಾನ್ಸಾಕ್ಷನ್ ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ? 30. ಸೊ 20 into 30 ಬಂದು 600. ಸೊ ಈ 600 ಟ್ರಾನ್ಸಾಕ್ಷನ್ಸ್ನ ನನ್ನ ಈ ಒಂದು ಸೇವಿಂಗ್ಸ್ ಅಕೌಂಟ್ ಅಲೌ ಮಾಡುತ್ತಾ ಲಿಮಿಟ್ ಇಂದ? ಉದಾಹರಣೆಗೆ ಇವತ್ತು ಒಂದು ಫೋನ್ ಪೇ ಯೂಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ ಯಾರಿಗೋ ಒಬ್ರಿಗೆ 1 ಲಕ್ಷ ನಾವೀಗ ಕಳ್ಸಾಗೋಗಿದೆ. ಸೊ ನೆಕ್ಸ್ಟ್ ಮತ್ತೆ ನಾವು ಅವರಿಗೆ ಕಳಿಸ್ಬೇಕು ಅಥವಾ ಬೇರೆ ಯಾರಿಗೋ ಕಳಿಸ್ಬೇಕು ಅಂತಂದ್ರೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗತ್ತಾ? ಅಲ್ಲಿ ಖಂಡಿತವಾಗ್ಲೂ ಆಗಲ್ಲ, ಯಾಕಂದ್ರೆ ಅಲ್ಲಿ ಲಿಮಿಟ್ ಸೆಟ್ ಇರುತ್ತೆ. ಸೊ ಈ ದಿನಕ್ಕೆ ನನ್ನ ಬ್ಯಾಂಕಿಂದ ಅಥವಾ ನನ್ನ UPI ಲಿಮಿಟ್ ಬಂದು ಇಷ್ಟೇ ಅಂತ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಅದರ ನಂತರ ನಾವು ಯಾವುದೇ ಟ್ರಾನ್ಸಾಕ್ಷನ್ ಎಷ್ಟೇ ಮಾಡೋಕೋದ್ರೂ ಆಗಲ್ಲ. 24 ಅವರ್ಸ್ ಆದ ನಂತರನೇ ನಾವು ಅಲ್ಲಿ ₹1 ಕೂಡ ಗಳಿಸೋದಕ್ಕೆ ಸಾಧ್ಯವಾಗೋದು. ಸೊ ನಾವೇನಾದ್ರೂ ಬಿಸ್ನೆಸ್ ಮಾಡ್ತಿದೀವಿ, ವ್ಯಾಪಾರ ಮಾಡ್ತಿದೀವಿ ಅಂತಂದ್ರೆ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇದೆ ಅಂತಂದ್ರೆ ನಾವು ಕರೆಂಟ್ ಅಕೌಂಟ್ ನ ಓಪನ್ ಮಾಡಿಸ್ಬೇಕಾಗತ್ತೆ. ಕರೆಂಟ್ ಅಕೌಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಲಿಮಿಟ್ ಇಲ್ಲ, ಎಷ್ಟು ಟ್ರಾನ್ಸಾಕ್ಷನ್ಸ್ ಬೇಕಾದ್ರೂ ನೀವು ಮಾಡ್ಬೋದು. ಅಂದ್ರೆ 600 ಅಷ್ಟೇ ಅಲ್ಲ, ತಿಂಗಳಿಗೆ 1000ವರೆಗೂ ನಾವು ಟ್ರಾನ್ಸಾಕ್ಷನ್ಸ್ ನ ಇಲ್ಲಿ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಇಲ್ಲಿ ಲಿಮಿಟ್ ಸೆಟ್ ಇರೋದಿಲ್ಲ. ಸೊ ನೀವೇನಾದ್ರೂ ವ್ಯಾಪಾರ ಮಾಡ್ತಿದ್ರೆ ಅಥವಾ ಒಂದು ಕಂಪ್ನಿನ ರನ್ ಮಾಡ್ತಿದ್ರಿ ಅಂತಂದ್ರೆ ಮಾತ್ರ ಬ್ಯಾಂಕ್ನವರು ನಿಮ್ಗೆ ಈ ಒಂದು ಅಕೌಂಟ್ ನ ಓಪನ್ ಮಾಡ್ಕೊಡ್ತಾರೆ. ಇಲ್ಲ ಅಂತಂದ್ರೆ ಈ ಅಕೌಂಟ್ ನ ನೀವು ಓಪನ್ ಮಾಡಿಸೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೂ ಕೂಡ ಅಂದ್ರೆ ಕರೆಂಟ್ ಅಕೌಂಟ್ ಅನ್ನ ನೀವು ಓಪನ್ ಮಾಡಿಸಿದ್ರು ಕೂಡ ಮಿನಿಮಮ್ ಬ್ಯಾಲೆನ್ಸ್ ನ ನೀವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಉದಾಹರಣೆಗೆ 20,000ದಿಂದ 75,000 1 ಲಕ್ಷದವರೆಗೂ ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವಂತಹ ಅಕೌಂಟ್ಸ್ ಇಲ್ಲಿ ನೋಡಬಹುದು. ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಮೇಂಟೈನ್ ಮಾಡಬೇಕು ಅನ್ನೋದು ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಕರೆಂಟ್ ಅಕೌಂಟ್ ನ ಓಪನ್ ಮಾಡಿಸ್ತೀರಿ ಆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಎಸ್, ನೀವೇನು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಅಮೌಂಟ್ ಮೇಂಟೈನ್ ಮಾಡಿದ್ರೆ ಒಂದು ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ, ಆ ಒಂದು ಇಂಟ್ರೆಸ್ಟ್ ಕರೆಂಟ್ ಅಕೌಂಟ್ ಅಲ್ಲಿ ಸಿಗೋದಿಲ್ಲ. ಸೊ ನೀವು ಏನೇ ಒಂದು ಆವರೇಜ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಇಂಟ್ರೆಸ್ಟ್ ಸಿಗೋದಿಲ್ಲ. ಬಟ್ ಎಸ್, ಕರೆಂಟ್ ಅಕೌಂಟ್ ನ ಓಪನ್ ಮಾಡಿಸಿದ್ರೆ ನಮಗೊಂದು ಬೆನಿಫಿಟ್ ಇದೆ. ಏನು ಅಂತಂದ್ರೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಸಿಗುತ್ತೆ. ನಮ್ಮ ಕಂಪನಿ ಹಾಗೂ ನಮ್ಮ ಟ್ರಾನ್ಸಾಕ್ಷನ್ಸ್ ನ ನೋಡಿ ಬ್ಯಾಂಕ್ ನಮ್ಗೆ ಒಂದು ಓವರ್ ಡ್ರಾಫ್ಟ್ ಲಿಮಿಟ್ ಅನ್ನ ನೀಡಿರ್ತಾರೆ. ಸೊ ಉದಾಹರಣೆಗೆ ನಾವೇನಾದ್ರೂ ಒಂದು ಕೆಲಸ ಮಾಡಬೇಕು, ನಮ್ಮ ಹತ್ರ ಅರ್ಜೆಂಟ್ ದುಡ್ಡಿಲ್ಲ, ದುಡ್ಡು ಬೇಕು ಅಂತಂದ್ರೆ ನಾವು OD ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಬಹುದು. ಸೊ ನೀವು 5 ಲಕ್ಷ ಬ್ಯಾಂಕ್ ನಿಮ್ಗೆ OD ಫೆಸಿಲಿಟಿ ಕೊಟ್ಟಿದೆ ಅನ್ಕೊಳ್ಳಿ. 5 ಲಕ್ಷ ತಗೊಳ್ಲೇಬೇಕಾ ಅಥವಾ ಕಡಿಮೆ ತಗೊಂಡ್ರೆ ಫುಲ್ ಅಮೌಂಟ್ ಕಟ್ಬೇಕಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ನೀವೇನಾದ್ರೂ ಎಮರ್ಜೆನ್ಸಿಗೆ 1 ಲಕ್ಷ ಬೇಕು ಅಂತಂದ್ರೆ ಕೇವಲ 1 ಲಕ್ಷನ ತಗೊಳ್ತೀರಿ, ಆ 1 ಲಕ್ಷನ ಬಳಸ್ತೀರಿ. ಸೊ ಆ 1 ಲಕ್ಷಕ್ಕೆ ಮಾತ್ರ ನೀವಲ್ಲಿ ಬಡ್ಡಿ ಕಟ್ಕೊಡ್ಬೇಕಾಗತ್ತೆ. ಬಟ್ ಅದೇ ನಾವೇನಾದ್ರೂ ಪರ್ಸನಲ್ ಲೋನ್ ಅಂತ ತಗೊಳ್ತೀವಿ ಅನ್ಕೊಳ್ಳಿ, ಇಲ್ಲಿ ಕರೆಂಟ್ ಅಕೌಂಟ್ ಅಲ್ಲಿ ಏನಿದೆ, ನಮಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಬ್ಯಾಂಕ್ ಇಂದ ಆಲ್ರೆಡಿ ಸಿಕ್ಕಿದೆ. ಸೊ ನಮ್ಗೆ ಎಮರ್ಜೆನ್ಸಿ ಇದ್ದಾಗ ಅಥವಾ ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ನಮಗೆ ಕೆಲಸ ಆಗ್ಲೇಬೇಕು ಅಂದಾಗ ನಾವು ಯೂಸ್ ಮಾಡ್ಕೊಳ್ಬಹುದು. ಬಟ್ ಇನ್ ಕೇಸ್ ನಾವೇನಾದ್ರೂ ಬೇರೆ ಲೋನ್ ತಗೊಳ್ತಾ ಇದೀವಿ, ಪರ್ಸನಲ್ ಲೋನ್ ತಗೊಳ್ತಾ ಇದೀವಿ ಅಂತಂದ್ರೆ 5 ಲಕ್ಷ ನಾನು ತಗೊಂಡೆ ಅಂತಂದ್ರೆ 5 ಲಕ್ಷದಲ್ಲಿ ನಾನು ಕೇವಲ 1 ಲಕ್ಷ ಯೂಸ್ ಮಾಡಿದ್ರು ಕೂಡ ಕಂಪ್ಲೀಟ್ 5 ಲಕ್ಷ ನಾನು ಕಟ್ಕೊಡ್ಬೇಕಾಗತ್ತೆ. ಜೊತೆಲಿ ಆ 5 ಲಕ್ಷಕ್ಕೆ ಏನು ಬಡ್ಡಿ ಹಾಕ್ತಾರೆ ಅಥವಾ ಪ್ರೊಸೆಸಿಂಗ್ ಫೀಸ್ ಹಾಕ್ತಾರೆ ಪ್ರತಿಯೊಂದನ್ನು ನಾನು EMI ರೂಪದಲ್ಲಿ ಪ್ರತಿ ತಿಂಗಳು ಕಟ್ತಾ ಹೋಗ್ತೀನಿ. ಬಟ್ ಎಸ್, ಈ ಓವರ್ ಡ್ರಾಫ್ಟ್ ಫೆಸಿಲಿಟಿಲಿ ನಾನು ಎಷ್ಟು ಹಣವನ್ನ ಯೂಸ್ ಮಾಡ್ತೀನೋ ಕೇವಲ ಅಷ್ಟಕ್ಕೆ ಮಾತ್ರ ನಾನು EMI ರೂಪದಲ್ಲಿ ಬಡ್ಡಿಯನ್ನ ಕಟ್ಕೊಂಡು ಹೋಗ್ತೀನಿ. ನೀವೀಗ ಒಂದು ಕಂಪ್ನಿ ರನ್ ಮಾಡ್ತಿದ್ದೀರಾ, ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ನಿಮಗೆ ಅದು 6 ಲಕ್ಷ ಬೇಕಾಗುತ್ತೆ, ಬಟ್ ನಿಮ್ಮ ಅಕೌಂಟಲ್ಲಿ ಕೇವಲ 5 ಲಕ್ಷ ಇದೆ. ಸೊ 1 ಲಕ್ಷದ ಶಾರ್ಟೇಜ್ ಬೀಳ್ತಾ ಇದೆ. ಸೊ ಇವಾಗ ಏನು ಮಾಡ್ತೀರಿ ನೀವು? ಬ್ಯಾಂಕ್ ಈಗ ನಿಮಗೆ ಆಲ್ರೆಡಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟಿರೋದ್ರಿಂದ ನೀವು ಆ 1 ಲಕ್ಷನ ಅಲ್ಲಿಂದ ತಗೊಳ್ತೀರಿ. ಅಂದರೆ 5 ಲ್ಯಾಕ್ಸ್ OD ಫೆಸಿಲಿಟಿ ಇದೆ, ಆ 5 ಲ್ಯಾಕ್ಸ್ನ ನೀವು ಮುಟ್ದೆ ಕೇವಲ 1 ಲಕ್ಷದ ಅವಶ್ಯಕತೆ ಇದೆ. ಸೊ ಆ 1 ಲಕ್ಷನ ನೀವು ತಗೊಂಡು ನಿಮ್ಮ ಈ ಬಿಸ್ನೆಸ್ಗೆ ಏನು ಬೇಕೋ ಅದನ್ನ ಪರ್ಚೇಸ್ ನೀವು ಮಾಡ್ಕೊಳ್ತೀರಿ. ನಿಮ್ಮ ಈ ಕೆಲಸ ಇಲ್ಲಿ ನಿಲ್ಲೋದಿಲ್ಲ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಲ್ಲ ಅಂತಂದ್ರೂ ನಿಮ್ಮ ಈ ಒಂದು ಟ್ರಾನ್ಸಾಕ್ಷನ್ ಕ್ಲಿಯರ್ ಆಗುತ್ತೆ, ಬಿಕಾಸ್ ನಿಮ್ಮ ಹತ್ರ ಒಂದು OD ಫೆಸಿಲಿಟಿ ಇದೆ. ಸೊ ಅದರ ನಂತರ ಏನು 1 ಲಕ್ಷ ನೀವು ಇಲ್ಲಿ OD ಫೆಸಿಲಿಟಿನ ಯೂಸ್ ಮಾಡ್ಕೊಂಡಿರ್ತೀರಿ, ಇದನ್ನ ನೀವು EMI ರೂಪದಲ್ಲಿ ಕಟ್ಕೊಂಡು ಹೋಗ್ತೀರಿ. ಸೊ ಈ ರೀತಿ ನಿಮಗೆ ಪ್ರತಿಯೊಂದು ಬ್ಯಾಂಕ್ಸ್ ನೀವೇನಾದ್ರೂ ಕರೆಂಟ್ ಅಕೌಂಟ್ನ ಓಪನ್ ಮಾಡಿಸಿದ್ರೆ ನಿಮ್ಮ ಕಂಪನಿ ಹಾಗೂ ನಿಮ್ಮ ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂತಂದ್ರೆ ಬೇಸ್ಡ್ ಆನ್ ದಟ್ ನಿಮಗೆ ಈ OD ಫೆಸಿಲಿಟಿ ಹಾಗೂ OD ಲಿಮಿಟ್ನ ನೀಡಲಾಗುತ್ತೆ. ಹಾಗೆ ಇದರ ಬಡ್ಡಿ ರೇಟ್ ಬಂದು ನಾವು ಏನಾದರೂ ಯೋಚನೆ ಮಾಡ್ತಿದೀವಿ ಅಂತಂದ್ರೆ 8%, 9%, 10, 11% ಹೀಗಿರುತ್ತೆ. ಸೊ ನಾವು ಏನು ಒಂದು ಹಣನ ಬಳಸ್ತೀವೋ ಆ ಹಣಕ್ಕೆ ಮಾತ್ರ ನಾವಿಲ್ಲಿ ಬಡ್ಡಿನ ಕಟ್ತೀವಿ. ಯಾವ ಹಣನ ನಾವು ಬಳಸೋದಿಲ್ವೋ ಅದಕ್ಕೆ ₹1 ಕೂಡ ನಾವಿಲ್ಲಿ ಬಡ್ಡಿ ಕಟ್ಟೋದಿಲ್ಲ. ಸೊ ಫೈನಲಿ ನಾನು ಹೇಳೋದಷ್ಟೇ, ಯಾರೆಲ್ಲ ಉಳಿತಾಯ ಖಾತೆ ಓಪನ್ ಮಾಡಿದಿರಿ ಪರ್ಸನಲ್ ಯೂಸ್ಗೆ, ಅದು ಪರ್ಸನಲ್ ಯೂಸ್ ಆಗಿ ಇಟ್ಕೊಳ್ಳಿ. ಅಕಸ್ಮಾತ್ ಯಾರಾದ್ರೂ ಬಿಸ್ನೆಸ್ ಪರ್ಸನ್ಸ್ ಇದ್ದೀರಿ ಅಂತಂದ್ರೆ ನೀವು 2 ಅಕೌಂಟ್ನ ಖಂಡಿತವಾಗ್ಲೂ ಓಪನ್ ಮಾಡಿಸ್ಬೋದು. ಸೇವಿಂಗ್ಸ್ ಅಕೌಂಟ್ನ ನಿಮ್ಮ ಪರ್ಸನಲ್ಗೆ ಅಂತ ಇಟ್ಕೊಳ್ಳಿ, ಹಾಗೆ ಕರೆಂಟ್ ಅಕೌಂಟ್ ಏನಿದೆ ಅದನ್ನ ಬಿಸ್ನೆಸ್ಗೆ ಅಂತ ಇಟ್ಕೊಳ್ಳಿ. 2 ಟ್ರಾನ್ಸಾಕ್ಷನ್ಸ್ನ ಮರ್ಜ್ ಮಾಡಬೇಡಿ.
ಮಾಡಬೇಡಿ, ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ, ಹಾಗೆ ಬೇರೆ ರೀತಿಯಾದ ಪ್ರಾಬ್ಲಮ್ಸ್ ಕೂಡ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಬೆಟರ್ ನೀವು ನಿಮ್ಮ ಪರ್ಸನಲ್ ಅಕೌಂಟ್ ಹಾಗೂ ಬಿಸ್ನೆಸ್ ಅಕೌಂಟ್ ನ ಸಪರೇಟ್ ಆಗಿಡಿ. ಹಾಗೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ನೀವು ಕರೆಂಟ್ ಅಕೌಂಟ್ ನ ಓಪನ್ ಮಾಡಿಸಿದ್ರಿ ಅಂತಂದ್ರೆ ನಿಮಗೆ ಈ ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟಿ ಸಿಗುತ್ತೆ. ಸೊ ಇದರಿಂದ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಪ್ರೋ ಟಿಪ್ ಏನು ಅಂತಂದ್ರೆ, ನೀವು ಬಿಸ್ನೆಸ್ ಮಾಡ್ತಿದ್ರೆ ಕರೆಂಟ್ ಅಕೌಂಟ್ ನಿಮಗೆ ಹೆಲ್ಪ್ಫುಲ್ ಯಾವ 3 ವೇಸ್ ಅಲ್ಲಿ ಅಂತ ಹೇಳ್ತೀನಿ. ಮೊದಲು ಟ್ರಾನ್ಸಾಕ್ಷನ್ ಲಿಮಿಟ್ ಇರೋದಿಲ್ಲ, ಹಾಗೆ ಎರಡನೇದು ನಿಮಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಸಿಗುತ್ತೆ. ನಿಮ್ಮ ಹತ್ರ ಎಮರ್ಜೆನ್ಸಿ ಅಂತಂದ್ರೆ ನೀವು ಎಲ್ಲೋ ಒಂದು ಟ್ರಾನ್ಸಾಕ್ಷನ್ ಆಗಬೇಕು, ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಅದು ಈಸಿಯಾಗಿ ಸಿಗುತ್ತೆ. ಹಾಗೆ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಹತ್ರ ಏನು ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟಿ ಇರುತ್ತೆ ಅದರಲ್ಲಿ ಕಂಪ್ಲೀಟ್ ಹಣಕ್ಕೆ ನೀವು ಬಡ್ಡಿ ಕಟ್ಟೋ ಅವಶ್ಯಕತೆ ಇಲ್ಲ. ಎಷ್ಟು ಹಣನ ಯೂಸ್ ಮಾಡ್ತಿರೋ ಅಷ್ಟಕ್ಕೆ ಮಾತ್ರ ನೀವು ಬಡ್ಡಿ ಕಟ್ತೀರಿ. ಸೊ ಈ ಪಾಯಿಂಟ್ಸ್ ನ ಗಮನಿಸಿದ್ರೆ ನಿಮಗೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರ್ತಕ್ಕಂತಹ ಡಿಫ್ರೆನ್ಸ್ ಏನು, ಕರೆಂಟ್ ಅಕೌಂಟ್ ಅಲ್ಲಿ ಇರ್ತಕ್ಕಂತಹ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗಿದೆ. ಸೊ ನಿಮಗೆ ಇನ್ನೂ ಕೂಡ ಏನಾದರೂ ಕನ್ಫ್ಯೂಷನ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರಿ ದಯವಿಟ್ಟು ನನಗೆ ಹಾಗೆ ತಿಳಿಸ್ಕೊಡಿ. ಅಗೇನ್ ಯಾರೆಲ್ಲ ಪ್ಯಾನ್ ಹಾಗೂ ಆಧಾರ್ನ ಲಿಂಕ್ ಮಾಡಿಲ್ಲ, ನಮ್ಮ ಹಿಂದಿನ ವಿಡಿಯೋನ ನೋಡಿ ದಯವಿಟ್ಟು ಲಿಂಕ್ ಮಾಡ್ಕೊಳ್ಳಿ. ಹಾಗೆ ಕರೆಕ್ಷನ್ಸ್ ಮಾಡಿಸ್ಬೇಕು ಅಂದ್ರೆ ದಯವಿಟ್ಟು ಮೊದಲು ಹೋಗಿ ಕರೆಕ್ಷನ್ ಮಾಡಿಸಿ ನಂತರ ಈ ಲಿಂಕಿಂಗ್ ಪ್ರಾಸೆಸ್ನ ಮಾಡಿ. ಯಾಕಂದ್ರೆ ನಾವು ಆನ್ಲೈನ್ ಮಾಡ್ತಾ ಇರೋದ್ರಿಂದ ಡಾಕ್ಯುಮೆಂಟ್ಸ್ ಮ್ಯಾಚ್ ಆಗಲೇಬೇಕಾಗುತ್ತೆ. ಯಾಕಂದ್ರೆ ಹೋಗಿ ಒನ್ ಆನ್ ಒನ್ ಮಾಡಬೇಕಾದ್ರೆ ನಾವು ಅವ್ರಿಗೆ 1000 ಕಾರಣ ಹೇಳ್ಬೋದು, ಅಥವಾ ಹಾರ್ಡ್ ಕಾಪಿ ಅಪ್ಡೇಟ್ಸ್ ಬೇರೆ ಇತ್ತು. ಬಟ್ ಈಗ ಆನ್ಲೈನ್ ಎಲ್ಲವೂ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ನ ಮ್ಯಾಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಿಮ್ಗೆ ಯಾವ್ದಾದ್ರು ಸ್ಪೆಷಲ್ ಕಂಟೆಂಟ್ ಬೇಕು, ಸ್ಪೆಷಲ್ ಟಾಪಿಕ್ ಆಗಿ ವೇಟ್ ಮಾಡ್ತಿದ್ದೀರಿ ಅಂತಂದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಗ್ನಗ್ತಾ ಚೆನ್ನಾಗಿರಿ, ಆರಾಮಾಗಿರಿ, ಮನೆಯಲ್ಲಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ. ನಾನು ನಿಮ್ ಸೋನು ಹೋಗಿ ಬರ್ತೀನಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ನಮಸ್ತೆ.